ಹಾಯ್ ಹಲೋ ನಮಸ್ಕಾರ. ಇವತ್ತು ಹೊಸ ದಿನ, ಹೊಸ ಜಾಗ ಏನೂ ಅಲ್ಲ, ಮೊದಲು ಬಂದಿರೋಂಥ ಜಾಗನೇ. ನಾನು ಬಂದಿರೋದು ಇವತ್ತು ನಮ್ಮ ಇಂಡಿಯಾ ಗೇಟ್ಗೆ. ಹಿಂದ್ಗಡೆ ಕಾಣಿಸ್ತಾ ಇದೆ ಇಂಡಿಯಾ ಗೇಟು, ಕಾಣಿಸ್ತಾ ಇರೋ ಡೌಟು. ಇವತ್ತು ಜನವರಿ 26 ಪರೇಡ್ ನೋಡೋಣ ಅಂತ ಬಂದಿದ್ದು. ಪರೇಡ್ ನೋಡೋಕ್ಕೆ ಎಷ್ಟೊಂದು ರಿಸ್ಟ್ರಿಕ್ಷನ್ಗಳಿವೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಟಿಕೆಟ್ನ ಆನ್ಲೈನ್ ಬುಕ್ ಮಾಡಬೇಕು. ನಾನು ಒಂದು ವಾರದಿಂದ ಟಿಕೆಟ್ ಆನ್ಲೈನ್ ಬುಕ್ ಮಾಡೋಕ್ಕೆ ನೋಡಿದೆ. ಎಷ್ಟು ಮಾಡಿದ್ರು ಟಿಕೆಟ್ ನಾಟ್ ಅವೈಲೇಬಲ್ ಅಂತ ಬಂತು. ಆದರೆ ಕೆಳಗಡೆ ಹಾಕಿದ್ರು ಅಲ್ಲಿ ಹೋದರೆ 20 ರೂಪಾಯಿಗೆ ಟಿಕೆಟ್ ಸಿಗುತ್ತೆ, ಅನ್ರಿಸರ್ವ್ಡು, ನಿಂತ್ಕೊಂಡು ನೋಡ್ಬೋದು ಅಂತ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ. ಅನ್ರಿಸರ್ವ್ಡು, ಮೊದಲೇದಾಗಿ ಅನ್ರಿಸರ್ವ್ಡ್ ಅಂತ ಇಲ್ಲವೇ ಇಲ್ಲವಂತೆ, ಎಲ್ಲ ರಿಸರ್ವ್ಡ್ ಅಂತೆ. ಯಾವುದೋ ಆನ್ಲೈನ್ ಆರ್ಟಿಕಲಲ್ಲಿ ತಪ್ಪಾಗಿ ಹಾಕಿದ್ರು ಅನಿಸುತ್ತೆ. ನಾನು ಅದು ನೋಡ್ಕೊಂಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಇಲ್ಲಿದ್ದರು, ಏನೂ ಆಗಲಿಲ್ಲ. ಈಗ ನಾನು ಬರ್ತಾ ಇರೋದು ಇಂಡಿಯಾ ಗೇಟ್ನಲ್ಲಿ. ಎಲ್ಲರೂ ಹೊರಗಡೆ ನಿಂತ್ಕೊಂಡು ನೋಡ್ಬೋದಾ ಕರ್ತವ್ಯ ಪಥದಲ್ಲಿ ಅಂತ, ಇಲ್ಲೆಲ್ಲೂ ಹೊರಗಡೆ ನಿಂತ್ಕೊಳ್ಳೋವಂಗೂ ಇಲ್ಲಂತೆ, ಅದನ್ನು ಹೇಳಿದ್ರು. ಸೊ ನಾನು ಹೆಂಗಾದ್ರೂ ರೌಂಡ್ ಹಾಕೊಂಬಂದ್ಬಿಟ್ಟು ಪರೇಡ್ ಅಲ್ಲೋಗಿ ನಿಂತ್ಕೊಳ್ಳೋ ಹೊತ್ತಿಗೆ ಅಲ್ಲೋಗಿ ನಿಂತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಮತ್ತು ಇದಕ್ಕೆ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಏನೇನಿದೆ ಅಂದರೆ ಏನೇನೂ ತೊಗೊಂಡು ಹೋಗ್ಬಾರ್ದು. ಏನಂದರೆ ಏನೂ ತೊಗೊಂಡು ಹೋಗ್ಬಾರ್ದು, ನೀವು ಅಷ್ಟೇ ಹಿಂಗೆ ಹೋಗ್ಬೇಕು, ಏನಿಲ್ಲ. ಬಸ್ ಮೊಬೈಲು ಪರ್ಸು ಬಿಟ್ಟರೆ ಏನೂ ಇಟ್ಕೊಂಡು ಹೋಗಂಗಿಲ್ಲ ನೀವು. ಅದು ಮತ್ತು ಇನ್ನೂ ಏನು ರೂಲ್ಸ್ ರೆಗ್ಯುಲೇಷನ್ ಇದೆ ಅಂದರೆ, ನೀವು ಕಪ್ಪು ಜಾಕೆಟ್ ಅಥವಾ ಕಪ್ಪು ಏನೇ ಟೊಪ್ಪಿ ಹಾಕ್ಕೊಂಡೋದ್ರು ಒಳಗೆ ಬಿಡೋದಿಲ್ಲ, ಅಲ್ಲೇ ತೆಗೆಸ್ಬಿಡ್ತಾರೆ. ನಾನು ಅಲ್ಲ ಲೈನಲ್ಲಿ ನಿಂತ್ಕೊಂಡೆ, ನೋಡೋಣ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಹೇಳಿದ್ರು. ನೀವು ಹಿಂಗೆಲ್ಲ ಹೋಗ್ಬಾರ್ದಪ್ಪ, ಕಪ್ಪು ಏನೇ ಇದ್ರು ತೆಗೆದು ಬರ್ಬೇಕು. ಇನ್ನು ಒಂದೂವರೆ ಗಂಟೆ ಇದೆ, ನೋಡ್ಕೊಂಬಂದ್ಬಿಡು, ಬೇರೆದು ಹಾಕ್ಕೊಂಬಂದ್ಬಿಡು ಅಂತ ಕಳಿಸಿದ್ರು. ಅಲ್ಲೇ ಟಿಕೆಟೇ ಇಲ್ಲ, ನಾನು ಏನು ಮಾಡೋದು ಇಲ್ಲ ಬಿಡಿ. ಸೊ ಸುಮ್ಮನೆ ಅದೇ. ನಾನು ಬೆಳಗ್ಗೆ ಇಂಡಿಯಾ ಗೇಟಲ್ಲಿ ವಾಕಿಂಗ್ ಆಯಿತು ಅಂತ ಹೇಳ್ಬೋದು ಅಷ್ಟೇ, ಮತ್ತೇನಿಲ್ಲ. ಇದು ನೋಡಿ ಹ್ಯಾಂಗೆ ಬರಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಈ ರೀತಿಯಾಗಿ ನೋಡ್ಕೊಂಡು ಮುಂದಿನ ವರ್ಷ ಬೇಕಾದರೆ ಕರೆಕ್ಟ್ ಟಿಕೆಟ್ ತೊಗೊಂಡ್ಬಂದರೂ ಬರ್ಬೋದು. ಎಷ್ಟು ಮಾಡಿದ್ರು ಆನ್ಲೈನ್ ಟಿಕೆಟ್ ರಿಸರ್ವ್ ಆಗಿರಲಿಲ್ಲ, ಆಫ್ಲೈನ್ ಇರುತ್ತೆ ಅಂತ ಬಂದಿದ್ದು ಹಿಂಗಾಯಿತು. ಅವ್ರು ಯಾರೋ ಹಾಕಿದ್ರು ಆರ್ಟಿಕಲ್ಲು ಅಂದ್ಬಿಟ್ಟು, ಸೊ ಸರಿ ಇಲ್ಲ ಅಂತ ಆಯಿತು ಆರ್ಟಿಕಲ್ಲು. ಸರ್ಪಗಾವಲು ಅಂತ ಶಬ್ದ ಕೇಳಿದ್ದೆ, ಆದರೆ ಇವತ್ತವರೆಗೂ ನೋಡಿರಲಿಲ್ಲ. ಇವತ್ತು ಇಂಡಿಯಾ ಗೇಟಿಗೆ ಬಂದ ತಕ್ಷಣ ಮೊದಲ ದರ್ಶನ ಆಗಿದ್ದೆ ಸರ್ಪಗಾವಲಿನದ್ದು. ಅಂದರೆ ಎಲ್ಲ VVIPಗಳಿರೋ ಜಾಗ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತದೆ. ನನ್ನ ಹತ್ರ ಪಾಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಪಾಸ್ ಇಲ್ಲದವರು ರೋಡ್ ಸೈಡಲ್ಲಿ ನಿಂತ್ಕೊಂಡು ಪರೇಡ್ ಹೋಗೋದು ನೋಡ್ಬೋದು. ಪರೇಡ್ ಆ್ಯಕ್ಚುಲಿ ಇಂಡಿಯಾ ಗೇಟಿಂದ ಸೀದಾ ಕೆಂಪುಕೋಟೆವರೆಗೂ ಹೋಗುತ್ತೆ. ಸೊ ಕೆಂಪುಕೋಟೆವರೆಗೂ ಹೋಗೋ ಜಾಗದಲ್ಲಿರ್ತಾರೆ 6 ಕಿಲೋಮೀಟ್ರ್ ಜಾಗ ಒಟ್ಟು ಪರೇಡ್ ಹೋಗೋದು. ಮಧ್ಯದಲ್ಲಿ ನಾವು ಒಳಗೆ ಬರಬೇಕು ಅಂದರೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ಕೊಂಡೇ ಬರಬೇಕು. ಆ ಸೆಕ್ಯೂರಿಟಿ ಚೆಕಿಂಗ್ನಲ್ಲಿ ನನ್ನ ಟೋಪಿನೂ ಹೋಯಿತು. ಆದರೆ ಇವಾಗ ಬರ್ತಾ ಇದ್ದೀವಿ, ನೋಡೋಣ. ಇನ್ನೂ ಪರೇಡ್ ಬರೋಕ್ಕೆ ತುಂಬ ಟೈಮ್ ಇದೆ. ಇನ್ನು ಇವಾಗಷ್ಟೇ ಧ್ವಜಾರೋಹಣ ಆಗಿದೆ. ಸೊ ಪರೇಡ್ ಬರೋವರೆಗೂ ಇಲ್ಲೇ ರೋಡ್ ಸೈಡಲ್ಲಿ ನಿಂತ್ಕೊಂಡು ಕಾಯೋಣ. ನಾವು ತಿಲಕ ಮಾರ್ಗದಲ್ಲಿದ್ದೀವಿ, ನಾವು ನೋಡೋಣ. ಇಷ್ಟೊತ್ತವರೆಗೂ ಪರೇಡ್ ನೋಡಿದ್ವಿ. ಜನವರಿ 26 ನಾ ಇಂಡಿಯಾ ಗೇಟಲ್ಲಿ ಮೊದಲನೇ ಸಲ ನೋಡ್ತಾ ಇರೋದೊಂದು ಹೊಸ ಅನುಭವ. ಇಂಡಿಯಾ ಗೇಟಿಂದ ಹೊರಗಡೆ ತಿಲಕ್ ಮಾರ್ಗದಲ್ಲಿ ನಿಂತಿದ್ದೆ. ನಾನು 1 ವಾರದಿಂದ ದಿಲ್ಲಿಯಲ್ಲೇ ಇದ್ದೆ. 1 ವಾರದಿಂದ ಮೆಟ್ರೋದಲ್ಲಿ ಓಡಾಡಲಿ, ಎಲ್ಲೇ ಓಡಾಡಲಿ, ಒಂದು ವಿಷಯ ನನಗೆ ಇನ್ನೂ ಬೇಸರ ಕಾಣೋದು ಅಂದರೆ, ನಮ್ಮನ್ನ ಇಷ್ಟೊಂದು ಶಕ್ತಿಗಳನ್ನೆಲ್ಲ ನಾವು ಪ್ರದರ್ಶನ ಮಾಡಿದ್ರು ಸಹಿತ ಇವತ್ತಿಗೂ ನಾವು ಏನೇ ಬಂದರೂ ಇಲ್ಲಿ ಎಲ್ಲ ಕಡೆ ಒಂದು ಬೋರ್ಡ್ ಇರುತ್ತೆ, ಏನನ್ನು ಮುಟ್ಟಕ್ಕೆ ಹೋಗಬೇಡಿ, ಇಲ್ಲಿ ಏನಾದ್ರು ಅನುಮಾನಾಸ್ಪದ ಕಂಡು ಬಂದರೆ ನಿಯರ್ ಬೈ ಪೊಲೀಸಿಗೆ ಹೇಳಿ ಅಥವಾ ಮೆಟ್ರೋ ಇನ್ಚಾರ್ಜಿಗೆ ಹೇಳಿ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇರ್ತಾರೆ, ಅದು ಬಾಂಬ್ ಆಗಿರ್ಬೋದು ಅಂತ. ನಮ್ಮ ಇಷ್ಟೊಂದು ಟೆಕ್ನಾಲಜಿಗಳು ಮುಂದುವರೆದ್ರು ನಾವು ಇದನ್ನೊಂದೊಂದು ವಿಶೇಷವಾಗಿ ದಿಲ್ಲಿಯಲ್ಲಿ ಇದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೇಳಿಬರುವಂಥದ್ದು. ಸೊ ಮತ್ತೊಂದು ಬೇಜಾರು ವಿಷಯ ಅಂದರೆ, ಈ ವರ್ಷ ಕರ್ನಾಟಕದ ಸ್ತಬ್ಧಚಿತ್ರ ಇರಲಿಲ್ಲ. ನಾನು ಕರ್ನಾಟಕದ ಇರುತ್ತೆ ಅಂತ ಬಂದ್ಕೊಂಡಿದ್ದೆ. ಕರ್ನಾಟಕದ ಪ್ರತಿ ವರ್ಷ ಪ್ರಶಸ್ತಿ ಗೆಲ್ಲುವಂಥದ್ದು ಆಗ್ತಿತ್ತು. ಈ ವರ್ಷ ಕರ್ನಾಟಕದ ಸ್ತಬ್ಧಚಿತ್ರ ಇರಲಿಲ್ಲ, ಅದೊಂದು ನಿರಾಶೆ ಆಯಿತು. ಸೊ ಉಳಿದೆಲ್ಲ ಬಿಟ್ಟರೆ ತುಂಬ ಖುಷಿ ಆಯಿತು. ನಾನೇನು ಟಿಕೆಟ್ ಖರೀದಿ ಮಾಡದೇ ಇದ್ರು ಹೊರಗಡೆ ತಿಲಕ್ ಮಾರ್ಗದಲ್ಲಿ ನಿಂತ್ಕೊಂಡು ಏನು ನೋಡಿದ್ನಲ್ಲ, ಅದೇ ತುಂಬ ಖುಷಿ ಕೊಡ್ತು. ಆದರೆ ಇವತ್ತು ಮತ್ತೆ ಬೇರೆ ಬೇರೆ ಜಾಗಗಳಿಗೆ ವಿಸಿಟ್ ಮಾಡ್ತೀನಿ. ಮತ್ತು ಈ ಥರ ವಿಡಿಯೋಗಳನ್ನ ನೋಡಲಿಕ್ಕೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.